ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದ್ ಕಾಲ ಇತ್ತು, ಭಾರತದಲ್ಲಿ ರಕ್ತಪಾತ ಸೃಷ್ಟಿಸುವ, ಅಮಾಯಕರ ಮೇಲೆ ಬಾಂಬ್ ಹಾಕುವ ಯಾವುದೇ ಉಗ್ರಗಾಮಿ ಗಡಿ ದಾಟಿ ಪಾಕಿಸ್ತಾನಕ್ಕೆ ಓಡಿ ಹೋದ್ರೆ ಆತನಿಗೆ ಅಲ್ಲಿ ವಿಐಪಿ ಟ್ರೀಟ್ಮೆಂಟ್ ಸಿಗ್ತಾ ಇತ್ತು. ಪಾಕಿಸ್ತಾನದ ಸೇನೆ ಮತ್ತು ಗುಪ್ತಚರ ಸಂಸ್ಥೆ ಐಎಸ್ಐ ಆ ಉಗ್ರರನ್ನ ಬುಲೆಟ್ ಪ್ರೂಫ್ ಕಾರ್ಗಳಲ್ಲಿ ಓಡಾಡಿಸ್ತಾ ತಮ್ಮ ಅಳಿಯಂದಿರಂತೆ ಸಾಕಿ ಸಲಹುತ್ತಾ ಇತ್ತು. ಆದ್ರೆ ಈಗ ಕಾಲಚಕ್ರ ಸಂಪೂರ್ಣವಾಗಿ ತಿರುಗಿ ಬಿದ್ದಿದೆ. ಯಾವ ಪಾಕಿಸ್ತಾನವನ್ನ ಉಗ್ರರು ತಮ್ಮ ಪಾಲಿನ ಸ್ವರ್ಗ ಅಂತ ಅನ್ಕೊಂಡಿದ್ರು, ಇಂದು ಅದೇ ಪಾಕಿಸ್ತಾನ ಅವರ ಪಾಲಿಗೆ ಅಕ್ಷರಶಃ ಭೀಕರ ಸ್ಮಶಾನವಾಗಿ ಬದಲಾಗ್ತಾ ಇದೆ. ಯಾರು ಬರ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದ್ದಾರೆ, ಹೇಗೆ ಆಪರೇಷನ್ ಮುಗಿಸಿ ಮಾಯವಾಗ್ತಾ ಇದ್ದಾರೆ ಅನ್ನೋದು ಪಾಕ್ ಸೇನೆಗೂ ಗೊತ್ತಾಗ್ತಾ ಇಲ್ಲ, ಐಎಸ್ಐಗೂ ಅರ್ಥವಾಗ್ತಾ ಇಲ್ಲ. ಭಾರತದ ಮುಗ್ಧರ ರಕ್ತವನ್ನ ಹರಿಸಿದಂತಹ ಆ ಕಡು ಪಾಪಿಗಳು ಪಾಕಿಸ್ತಾನದ ರಸ್ತೆಗಳಲ್ಲಿ ಅಕ್ಷರಶಃ ಬೀದಿ ನಾಯಿಗಳಂತೆ ಮಣ್ಣು ಮುಕ್ತಾ ಇದ್ದಾರೆ. ಈಗ ಈ ಅಪರಿಚಿತರ ಬೇಟೆಗೆ ಬಲಿಯಾಗಿರುವ ಲೇಟೆಸ್ಟ್ ವಿಕೆಟ್ ಅಂದ್ರೆ ಜೈಷ್ ಎ ಮೊಹಮ್ಮದ್ ಉಗ್ರ ಸಂಘಟನೆಯ ಟಾಪ್ ಕಮಾಂಡರ್ ಮತ್ತು ಪುಲ್ವಾಮಾ ದಾಳಿಯ ರೂವಾರಿಗಳಲ್ಲಿ ಒಬ್ಬರಾಗಿದ್ದಂತಹ ಮೌಲಾನಾ ಸಲ್ಮಾನ್. ಪಾಕಿಸ್ತಾನದ ಬಹವಾಲ್ಪುರದಲ್ಲಿ ನಡೆದಂತಹ ಒಂದು ಭೀಕರ ರಸ್ತೆ ಅಪಘಾತದಲ್ಲಿ ಅನಾಮಿಕ ವಾಹನವೊಂದು ಡಿಕ್ಕಿ ಹೊಡೆದು ಆ ಮೌಲಾನಾ ಸಲ್ಮಾನ ಕಥೆ ಶಾಶ್ವತವಾಗಿ ಮುಗ್ದು ಹೋಗಿದೆ. ಅಷ್ಟಕ್ಕೂ ಈ ಮೌಲಾನಾ ಸಲ್ಮಾನ್ ಯಾರು? ಪುಲ್ವಾಮಾದಲ್ಲಿ ನಮ್ಮ 40 ಸಿಆರ್ಪಿಎಫ್ ಯೋಧರ ಬಲಿದಾನಕ್ಕೂ ಈತನಿಗೂ ಇದ್ದ ಕರಾಳ ಲಿಂಕ್ ಆದ್ರೂ ಎಂಥದ್ದು. ಈತನ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಸೇನೆ ಮತ್ತು ಐಎಸ್ಐ ಅಧಿಕಾರಿಗಳು ಕಣ್ಣೀರು ಹಾಕುತ್ತಾ ಭಾಗಿಯಾಗಿದ್ಯಾಕೆ? ಕಳೆದ ಕೇವಲ 3 ವರ್ಷಗಳಲ್ಲಿ ಪಾಕಿಸ್ತಾನದಲ್ಲಿ ಬರೋಬ್ಬರಿ 32ಕ್ಕೂ ಹೆಚ್ಚು ಟಾಪ್ ಉಗ್ರರನ್ನ ಬೇಟೆಯಾಡಿದ ಆ ಅಜ್ಞಾತ ಬಂದೂಕುದಾರಿಗಳು ಯಾರು? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವಿಡಿಯೋದಲ್ಲಿ ಪಾಕಿಸ್ತಾನದ ನಿದ್ದೆಗೆಡಿಸಿರುವಂತಹ ಈ ಆಪರೇಷನ್ ಅಜ್ಞಾತ ಮತ್ತು ಕರ್ಮದ ತಿರುಗೇಟಿನ ಪ್ರತಿಯೊಂದು ಗುಟ್ಟನ್ನು ಎಳೆಯಳಿಯಾಗಿ ಬಿಚ್ಚಿಡೋಣ. ಈ ಮಾಹಿತಿನ ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಬೇಕು. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ವಿಡಿಯೋವನ್ನ ಶುರು ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ಪುಲ್ವಾಮಾ ದಾಳಿ ನಡೆಸಿ ನಮ್ಮ 40 ವೀರ ಯೋಧರನ್ನ ಮುಗಿಸಿದಂತಹ ಈ ಮಾಸ್ಟರ್ ಮೈಂಡ್ ಮೌಲಾನಾ ಸಲ್ಮಾನ್ ಅನ್ನ ಅಜ್ಞಾತ ಬಂದೂಕುದಾರಿಗಳು ಮಟೇಶ್ ಮಾಡಿದ್ದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ಪುಲ್ವಾಮಾ ದಾಳಿಯಲ್ಲಿ ನಮ್ಮ 40 ಸಿಆರ್ಪಿಎಫ್ ಯೋಧರನ್ನ ಬಲಿ ಪಡೆದಂತಹ ಈ ಕ್ರೂರಿ ಉಗ್ರ ಮಟೇಶ್ ಆಗಿದ್ದಕ್ಕೆ ಹೆಮ್ಮೆಯಿಂದ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, ಪಾಕಿಸ್ತಾನದ ಬೀದಿಯಲ್ಲಿ ಅನಾಮಿಕ ವಾಹನಗಳ ಏಟಿಗೆ ತನ್ನ ಪ್ರಾಣ ಪಕ್ಷಿ ಹಾರಿಬಿಟ್ಟಿರುವ ಈ ಮೌಲಾನಾ ಸಲ್ಮಾನ್ ಸಾಮಾನ್ಯ ಉಗ್ರನಲ್ಲ. ಭಾರತದ ಪಾಲಿಗೆ, ಅದರಲ್ಲೂ ನಮ್ಮ ಭದ್ರತಾ ಪಡೆಗಳ ಪಾಲಿಗೆ ಈತ ಬಹಳ ದೊಡ್ಡ ಶತ್ರು. ಜೈಷ್ ಎ ಮೊಹಮ್ಮದ್ ಎನ್ನುವಂತಹ ರಕ್ಕಸ ಉಗ್ರ ಸಂಘಟನೆಯ ಟಾಪ್ ಕಮಾಂಡರ್ ಈತ. ಈ ಸಂಘಟನೆಯ ಬಾಸ್ ಮಸೂದ್ ಅಜಾರ್ನ ಅತಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದವನು. 2019ರಲ್ಲಿ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಮ್ಮ 40 ಸಿಆರ್ಪಿಎಫ್ ಯೋಧರನ್ನ ಬಸ್ನ ಮೇಲೆ ನಡೆಸಿದಂತಹ ಈ ಭೀಕರ ಆತ್ಮಹತ್ಯೆ ದಾಳಿಯ ಹಿಂದೆ ಇದ್ದಿದ್ದು ಇದೇ ಮೌಲಾನಾ ಸಲ್ಮಾನ್ ನ ಮಾಸ್ಟರ್ ಪ್ಲಾನ್ ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನದಲ್ಲಿ ಕುಳಿತುಕೊಂಡು ಕಾಶ್ಮೀರದ ಯುವಕರನ್ನ ಬ್ರೈನ್ ವಾಶ್ ಮಾಡುವುದು, ಅವರಿಗೆ ಸ್ಫೋಟಕಗಳನ್ನ ತಯಾರಿಸುವ ಟ್ರೈನಿಂಗ್ ಅನ್ನು ಕೊಡುವುದು ಮತ್ತು ಭಾರತದ ಗಡಿಯೊಳಗೆ ನುಸುಳಲು ಐಎಸ್ಐ ಜೊತೆ ಸೇರ್ಕೊಂಡು ಪ್ಲಾನ್ ಮಾಡುವುದು ಈತನ ದಿನನಿತ್ಯದ ಕೆಲಸವಾಗಿತ್ತು. ಇಂತಹ ಒಬ್ಬ ಡೇಂಜರಸ್ ಉಗ್ರ ಪಾಕಿಸ್ತಾನದ ಸೇನೆಯ ಭದ್ರಕೋಟೆಯಲ್ಲಿ ಬಹಳ ಸೇಫ್ ಆಗಿದ್ದಾನೆ ಎನ್ನುವಂತಹ ಅಹಂಕಾರದಲ್ಲಿದ್ದ. ಆದ್ರೆ ಕರ್ಮ ಯಾವತ್ತಿದ್ರೂ ಕೂಡ ಒಂದು ದಿನ ಲೆಕ್ಕವನ್ನ ಚುಕ್ತ ಮಾಡೇ ಮಾಡುತ್ತೆ ಅನ್ನೋದಕ್ಕೆ ಇದೇ ನೋಡಿ ಉದಾಹರಣೆ. ಮೌಲಾನಾ ಸಲ್ಮಾನ್ ನ ಆಟ ಮುಗಿದ ಆ ಕರಾಳ ಗಳಿಗೆ ಹೇಗಿತ್ತು ಗೊತ್ತಾ? ಇದು ಅಕ್ಷರಶಃ ಹಾಲಿವುಡ್ ಸಿನಿಮಾಗಳ ಟಾರ್ಗೆಟೆಡ್ ಆಪರೇಷನ್ ಗಳನ್ನು ನೆನಪಿಸುತ್ತೆ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಬಹವಾಲ್ಪುರ ಇದು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಹೆಡ್ ಕ್ವಾರ್ಟರ್ಸ್ ಇರುವಂತಹ ಜಾಗ. ಇಲ್ಲಿ ಪ್ರತಿಯೊಂದು ಗಲ್ಲಿಯೂ ಕೂಡ ಉಗ್ರರು ಮತ್ತು ಪಾಕ್ ಸೇನೆಯ ಕಾವಲು ಇರುತ್ತೆ. ಬುಧವಾರದ ದಿನ ಮೌಲಾನಾ ಸಲ್ಮಾನ್ ತನ್ನ ಕಾರಿನಲ್ಲಿ ಈ ಮಾರ್ಗದಲ್ಲಿ ಹೋಗ್ತಾ ಇದ್ದ. ಇದ್ದಕ್ಕಿದ್ದಂತೆ ಎಲ್ಲಿಂದಲೋ ಅತಿ ವೇಗವಾಗಿ ನುಗ್ಗಿ ಬಂದಂತಹ ಒಂದು ಅಪರಿಚಿತ ವಾಹನ ಈತನ ವಾಹನಕ್ಕೆ ಭೀಕರವಾಗಿ ಡಿಕ್ಕಿ ಹೊಡೆಯುತ್ತೆ. ಡಿಕ್ಕಿ ಹೊಡೆದ ರಭಸಕ್ಕೆ ಮೌಲಾನಾ ಸಲ್ಮಾನ್ ಸ್ಥಳದಲ್ಲೇ ರಕ್ತದ ಮಡುವಿನಲ್ಲಿ ಉರುಳಿ ಬಿದ್ದು ತನ್ನ ಕೊನೆ ಉಸಿರೆಳಿತಾನೆ. ಆದ್ರೆ ಇಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಇರೋದೇ ಆ ಡಿಕ್ಕಿ ಹೊಡೆದ ವಾಹನದಲ್ಲಿ. ಅಪಘಾತ ಮಾಡಿದ ಆ ವಾಹನ ಯಾರದಾಗಿತ್ತು, ಅದನ್ನ ಓಡಿಸ್ತಾ ಇದ್ದವರು ಯಾರು ಎನ್ನುವುದಕ್ಕೆ ಇಂದಿಗೂ ಯಾವುದೇ ಸುಳಿವಿಲ್ಲ. ಡಿಕ್ಕಿ ಹೊಡೆದ ಮರುಕ್ಷಣವೇ ಆ ಅನಾಮಿಕ ವಾಹನ ಗಾಳಿಯಲ್ಲಿ ಕರಗಿದಂತೆ ಅಲ್ಲಿಂದ ಮಾಯವಾಗಿತ್ತು. ಪಾಕಿಸ್ತಾನದ ಪೊಲೀಸರು ಎಷ್ಟೇ ಹುಡುಕಿದ್ರು ಕೂಡ ಆ ವಾಹನದ ಒಂದು ಸಣ್ಣ ಟೈರ್ ಮಾರ್ಕ್ ಕೂಡ ಸಿಕ್ಕಿಲ್ಲ. ಇದು ಕೇವಲ ಒಂದು ಅಪಘಾತವಾಗಿರಲಿಲ್ಲ, ಇದೊಂದು ಪಕ್ಕಾ ಪ್ಲಾನಿಂಗ್ ನಿಂದ ಮಾಡಿದಂತಹ ಬೇಟೆ ಎನ್ನುವುದು ಜಗತ್ತಿಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಯಾವಾಗ ಬಹವಾಲ್ಪುರದಲ್ಲಿ ಮೌಲಾನಾ ಸಲ್ಮಾನ್ ನ ಕಥೆ ಮುಗಿಯಿತು, ಇತ್ತ ಇಸ್ಲಾಮಾಬಾದ್ ನಲ್ಲಿ ಕುಳಿತಿರುವಂತಹ ಪಾಕಿಸ್ತಾನದ ಸೇನಾ ಮುಖ್ಯಸ್ಥರಿಗೆ ಮತ್ತು ಐಎಸ್ಐ ಅಧಿಕಾರಿಗಳಿಗೆ ಅಕ್ಷರಶಃ ಬೆವರು ಎಳೆಯಲು ಶುರುವಾಯಿತು. ಮೌಲಾನಾ ಸಲ್ಮಾನ್ ಅಂತ್ಯಕ್ರಿಯೆ ನಡೆದಾಗ ಪಾಕಿಸ್ತಾನದ ಅಸಲಿ ಮುಖವಾಡ ಮತ್ತೊಮ್ಮೆ ಜಗತ್ತಿನ ಮುಂದೆ ಬೆತ್ತಲಾಯಿತು. ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಮಗೂ ಉಗ್ರರಿಗೂ ಸಂಬಂಧವಿಲ್ಲ ಅಂತ ಹೇಳುವಂತಹ ಪಾಕಿಸ್ತಾನ ಇದೇ ಮೌಲಾನಾ ಸಲ್ಮಾನ್ ನ ಅಂತ್ಯಕ್ರಿಯೆಯಲ್ಲಿ ತನ್ನ ಸೇನಾ ಅಧಿಕಾರಿಗಳನ್ನ ಮತ್ತು ಐಎಸ್ಐ ಏಜೆಂಟ್ ಗಳನ್ನ ಕಳುಹಿಸಿತು. ಹೌದು, ಆತನ ಅಂತ್ಯಕ್ರಿಯೆಯಲ್ಲಿ ಪಾಕ್ ಸೇನೆಯ ದೊಡ್ಡ ದೊಡ್ಡ ಅಧಿಕಾರಿಗಳು ಭಾಗವಹಿಸಿದ್ರು. ಅಂದ್ರೆ ಭಾರತದ ವಿರುದ್ಧ ದಾಳಿ ಮಾಡಲು ಪಾಕ್ ಸೇನೆಗೆ ಈ ಉಗ್ರರು ಹೇಗೆ ತಮ್ಮದೇ ಸೈನ್ಯಗಳಂತೆ ಬಳಸಿಕೊಳ್ತಾ ಇತ್ತು ಎನ್ನುವುದು ಇದರಿಂದ 100% ಸಾಬೀತಾಗಿದೆ.
ಆದ್ರೆ ಆ ಅಧಿಕಾರಿಗಳ ಮುಖದಲ್ಲಿ ಒಂದು ಸ್ಪಷ್ಟವಾದ ಭಯ ಕಾಡ್ತಾ ಇತ್ತು. ಇವತ್ತು ಸಲ್ಮಾನ್ ನ ಸರದಿ, ನಾಳೆ ನಮ್ಮ ಸರದಿ ಬರಬಹುದಾ ಎನ್ನುವಂತಹ ನಡುಕ ಪಾಕ್ ಸೇನೆಯ ಪ್ರತಿಯೊಬ್ಬ ಅಧಿಕಾರಿಯಲ್ಲೂ ಕೂಡ ಕಾಣಿಸ್ತಾ ಇತ್ತು. ಇನ್ನು ಈ ಮೌಲಾನಾ ಸಲ್ಮಾನ್ ನ ನಿರ್ಗಮನ ಕೇವಲ ಒಂದು ಸಿಂಗಲ್ ಘಟನೆಯಲ್ಲ, ಇದು ಕಳೆದ 3 ವರ್ಷಗಳಿಂದ ಪಾಕಿಸ್ತಾನದಾದ್ಯಂತ ನಡೀತಾ ಇರುವಂತಹ ಒಂದು ಬೃಹತ್ ಕ್ಲೀನ್ ಅಪ್ ಆಪರೇಷನ್ ಆಗಿದೆ. ಗುಪ್ತಚರ ವರದಿಗಳ ಅಂಕಿಅಂಶಗಳನ್ನ ತೆಗೆದುಕೊಂಡು ನೋಡೋದಾದ್ರೆ ನೀವು ಅಕ್ಷರಶಃ ದಂಗಾಗಿ ಹೋಗ್ತೀರಾ. ಕಳೆದ ಕೇವಲ 3 ವರ್ಷಗಳಲ್ಲಿ ಅಂದ್ರೆ 2023ರಿಂದ 2026ರ ವರ್ಷಗಳಲ್ಲಿ ಪಾಕಿಸ್ತಾನದ ಬೇರೆ ಬೇರೆ ನಗರಗಳಲ್ಲಿ ಭಾರತದ ವಿರುದ್ಧ ಷಡ್ಯಂತ್ರ ರೂಪಿಸ್ತಾ ಇದ್ದಂತಹ ಬರೋಬ್ಬರಿ 32ಕ್ಕೂ ಹೆಚ್ಚು ಟಾಪ್ ಉಗ್ರರು ಇದೇ ರೀತಿ ನಿಗೂಢವಾಗಿ ಯಮಪುರಿ ಸೇರಿದ್ದಾರೆ. ಲಷ್ಕರ್ ಎ ತೊಯ್ಬಾ, ಜೈಷ್ ಎ ಮೊಹಮ್ಮದ್, ಹಿಜ್ಬುಲ್ಲಾ ಮುಜಾಹಿದೀನ್ ನ ಕಮಾಂಡೋಗಳು ಕೆಲವರು ಮಸೀದಿಗಳಿಂದ ಹೊರಬರಬೇಕಾದ್ರೆ ಅನಾಮಿಕ ಗುಂಡೇಟಿಗೆ ಬಲಿಯಾಗಿದ್ದಾರೆ. ಇನ್ನು ಕೆಲವರು ವಾಕಿಂಗ್ ಮಾಡುವಾಗ, ಕಾರಿನಲ್ಲಿ ಹೋಗುವಾಗ ಹೀಗೆ ಒಬ್ಬೊಬ್ಬರಾಗಿಯೇ ಪರಲೋಕವನ್ನು ಸೇರಿದ್ದಾರೆ. ಈ ಎಲ್ಲಾ ಘಟನೆಗಳಲ್ಲೂ ಕೂಡ ಅಜ್ಞಾತ ಬಂದೂಕುದಾರಿಗಳು ಯಾರು ಎನ್ನುವುದು ಪಾಕ್ ಪೊಲೀಸರಿಗೆ ಇಂದಿಗೂ ಕೂಡ ಬಿಡಿಸಲಾಗದ ಒಗಟಾಗಿಯೇ ಉಳಿದಿದೆ. ಇಡೀ ಜಗತ್ತಿನಲ್ಲಿ ಈಗ ಎದ್ದಿರುವ ಅತಿದೊಡ್ಡ ಪ್ರಶ್ನೆ ಏನಂದ್ರೆ, ಪಾಕಿಸ್ತಾನ ಭದ್ರಕೋಟೆಯೊಳಗೆ ನುಗ್ಗಿ ಇಷ್ಟೊಂದು ನಿಖರವಾಗಿ ಯಾವುದೇ ಸಾಕ್ಷಿಗಳನ್ನ ಬಿಡದೆ ಉಗ್ರರನ್ನ ಟಾರ್ಗೆಟ್ ಮಾಡ್ತಾ ಇರುವ ಆ ಅನಾಮಿಕರು ಯಾರು? ಪಾಕಿಸ್ತಾನದ ಸರ್ಕಾರ ಮತ್ತು ಅಲ್ಲಿನ ಮಾಧ್ಯಮಗಳು ನೇರವಾಗಿ ಭಾರತ ಗುಪ್ತಚರ ಸಂಸ್ಥೆ ರಾ ಕಡೆಗೆ ಬೆರಳು ಮಾಡಿ ತೋರಿಸ್ತಾ ಇವೆ. ಭಾರತದ ಏಜೆಂಟ್ಗಳೇ ನಮ್ಮ ದೇಶದೊಳಗೆ ಬಂದು ಈ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಅಂತ ಪಾಕಿಸ್ತಾನ ವಿಶ್ವಸಂಸ್ಥೆಯಲ್ಲಿ ಕಣ್ಣೀರನ್ನ ಹಾಕ್ತಾ ಇದೆ. ಆದ್ರೆ ನಮ್ಮ ಭಾರತ ಸರ್ಕಾರ ಇದನ್ನ ಖಡಕ್ ಆಗಿ ತಳ್ಳಿ ಹಾಕಿದೆ. ಪಾಕಿಸ್ತಾನ ತನ್ನ ತಪ್ಪುಗಳನ್ನ ಮುಚ್ಚಿ ಹಾಕಲು ಭಾರತದ ಮೇಲೆ ಗೂಬೆ ಕೂರಿಸ್ತಾ ಇದೆ. ಬೇರೆ ದೇಶದೊಳಗೆ ನುಗ್ಗಿ ಇಂತಹ ಕಾರ್ಯಾಚರಣೆ ಮಾಡುವುದು ನಮ್ಮ ಪಾಲಿಸಿ ಅಲ್ಲ ಹೀಗಂತ ಭಾರತ ಸ್ಪಷ್ಟಪಡಿಸಿದೆ. ಹಾಗಾದ್ರೆ ಅಸಲಿ ಕಥೆ ಏನು? ರಕ್ಷಣಾ ತಜ್ಞರ ಪ್ರಕಾರ ಇಲ್ಲಿ 2 ಪ್ರಬಲವಾದ ಸಾಧ್ಯತೆಗಳು ಕೂಡ ಇವೆ. ಅದರಲ್ಲಿ ಮೊದಲನೇದು ಉಗ್ರರ ನಡುವಿನ ಗ್ಯಾಂಗ್ ವಾರ್. ಐಎಸ್ಐ ಕೊಡುವಂತಹ ಫಂಡಿಂಗ್ ಆಗಿ, ದುಡ್ಡಿಗಾಗಿ ಲಷ್ಕರ್, ಜೈಷ್ ಮತ್ತು ಟಿಟಿಪಿ ಉಗ್ರರ ನಡುವೆ ಭಾರಿ ದೊಡ್ಡ ಆಂತರಿಕ ಕದನ ಶುರುವಾಗಿದೆ. ದುಡ್ಡಿಗಾಗಿ ಅವರೇ ಒಬ್ಬೊಬ್ಬರನ್ನ ಮುಗಿಸ್ತಾ ಇದ್ದಾರಾ? ಇನ್ನು ಎರಡನೇದು ಪಾಕಿಸ್ತಾನದ ಜನರ ದಂಗೆ. ಉಗ್ರರ ಹಾವಳಿಯಿಂದ ಬೇಸತ್ತಿರುವಂತಹ ಪಾಕಿಸ್ತಾನದ ಸಾಮಾನ್ಯ ಯುವಕರೇ ರಹಸ್ಯ ಗುಂಪುಗಳನ್ನ ಕಟ್ಕೊಂಡು ತಮ್ಮ ದೇಶವನ್ನ ಉಳಿಸಿಕೊಳ್ಳಲು ಈ ಉಗ್ರರನ್ನ ಬೇಟೆಯಾಡ್ತಾ ಇರಬಹುದು. ಕಾರಣ ಏನೇ ಇರಲಿ, ನಮ್ಮ ದೇಶದ ಯೋಧರನ್ನ ಬಲಿ ಪಡೆದಂತಹ ಪಾಪಿಗಳು ಒಂದಲ್ಲ ಒಂದು ದಿನ ತಮ್ಮ ಕರ್ಮದ ಫಲವನ್ನ ಉಣ್ಲೇಬೇಕು ಅನ್ನುವುದು ಈಗ ಅಕ್ಷರಶಃ ಸಾಬೀತಾಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ನಮ್ಮ ಹಿರಿಯರು ಒಂದು ಮಾತನ್ನ ಹೇಳ್ತಾರೆ, ಬೇರೆಯವರ ಮನೆಗೆ ಬೆಂಕಿ ಇಡಲು ಹೋದ್ರೆ ಮೊದಲು ನಮ್ಮ ಕೈಯೇ ಸುಡುತ್ತೆ ಅಂತ. ಕಾಶ್ಮೀರದಲ್ಲಿ ಅಶಾಂತಿ ಸೃಷ್ಟಿಸಲು ಉಗ್ರರು ಕಾರ್ಖಾನೆಗಳನ್ನ ತೆರೆದಿದ್ದಂತಹ ಪಾಕಿಸ್ತಾನ ಎಂದು ಅದೇ ಉಗ್ರರಿಂದ, ಅದೇ ಆಪರೇಷನ್ ಅಜ್ಞಾತದಿಂದ ತನ್ನ ದೇಶದೊಳಗೆ ಬೆಂಕಿ ಹಚ್ಚಿಕೊಂಡು ಒದ್ದಾಡ್ತಾ ಇದೆ. ಪುಲ್ವಾಮಾ ದಾಳಿಯ ರೂವಾರಿ ಮೌಲಾನಾ ಸಲ್ಮಾನ್ ಆಟ ಮುಗಿದಿರುವುದು ಭಾರತದ 140 ಕೋಟಿ ಜನರಿಗೂ ಕೂಡ ಸಿಕ್ಕಿರುವಂತಹ ಒಂದು ಬಹುದೊಡ್ಡ ಸಮಾಧಾನ. ನಮ್ಮ ಭದ್ರತಾ ಪಡೆಗಳ ಬಲಿದಾನ ವ್ಯತ್ಯಯವಾಗೋದಿಲ್ಲ ಎನ್ನುವುದಕ್ಕೆ ಇದು ದೊಡ್ಡ ಸಾಕ್ಷಿ. ಸೊ ನಿಮ್ಗೇನನ್ಸುತ್ತೆ? ಪಾಕಿಸ್ತಾನದೊಳಗೆ ನುಗ್ಗಿ ಭಾರತದ ಮೋಸ್ಟ್ ವಾಂಟೆಡ್ ಶತ್ರುಗಳನ್ನ ಕಳುಹಿಸಬೇಕಾದಂತಹ ಜಾಗಗಳಿಗೆ ಕಳುಹಿಸ್ತಾ ಇರುವಂತಹ ಆ ಅಪರಿಚಿತರು ಯಾರಿರಬಹುದು? ರಾ ಅಂತ ನಿಮ್ಗನ್ಸಿದ್ರೆ ರಾ ಅಂತ ಕಮೆಂಟ್ ಮಾಡಿ. ಇನ್ನು ಪುಲ್ವಾಮಾ ದಾಳಿಯ ಸಂಚುಕೋರ ಮೌಲಾನಾ ಸಲ್ಮಾನ್ ಅನಾಮಿಕ ವಾಹನಗಳಿಗೆ ಡಿಕ್ಕಿಗೆ ಮಣ್ಣು ಮುಕ್ಕಿದ್ದು ಆತನಿಗೆ ಸಿಕ್ಕ ತಕ್ಕ ಶಾಸ್ತಿ ಅಲ್ವಾ? ಭಾರತದ ಶತ್ರುಗಳ ಲಿಸ್ಟ್ ಹೀಗೆಯೇ ಕ್ಲಿಯರ್ ಆಗ್ತಾ ಹೋದ್ರೆ ಶೀಘ್ರದಲ್ಲಿಯೇ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಸಿಫ್ ಸಯೀದ್ ಮತ್ತು ದಾವೂದ್ ಇಬ್ರಾಹಿಂ ವಿಕೆಟ್ ಕೂಡ ಪತನವಾಗುತ್ತಾ? ನಿಮ್ಮ ಅತ್ಯಂತ ಪ್ರಮುಖವಾದ ಲಾಜಿಕಲ್ ಮತ್ತು ಪ್ರಾಮಾಣಿಕ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ತಿಳಿಸಿ ಮುಕ್ತವಾಗಿ ಚರ್ಚಿಸೋಣ. ಭಾರತದ ಶತ್ರುಗಳ ಪತನ ಮತ್ತು ಪಾಕಿಸ್ತಾನದ ಈ ಸ್ಫೋಟಕ ರಿಪೋರ್ಟ್ ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಹೆಮ್ಮೆಯಿಂದ ಈ ವಿಡಿಯೋವನ್ನು ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿ ರಾಷ್ಟ್ರೀಯ ಭದ್ರತೆ, ಜಾಗತಿಕ ವಿದ್ಯಮಾನ ಮತ್ತು ಜಿಯೋಪೊಲಿಟಿಕ್ಸ್ ನ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ ಆದ ರಿಪೋರ್ಟ್ ಗಳಿಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಮತ್ತೊಂದು ಸ್ಫೋಟಕ ಮತ್ತು ಜಾಗೃತಿ ಮೂಡಿಸುವ ಮತ್ತು ಹೆಮ್ಮೆಯ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಎಚ್ಚರದಿಂದ ಇರಿ. ನಮ್ಮ ವೀರ ಸೇನೆ ಮತ್ತು ದೇಶದ ಭದ್ರತೆಯ ಬಗ್ಗೆ ಸದಾ ಹೆಮ್ಮೆ ಪಡಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.